ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಆರತಿ ಇಲ್ಲಿ ಶಾರದನಿಗೆ ಗಿಫ್ಟ್ ಅಂತ ಬೆಳ್ಳಿ ದೀಪನ ತಂದು ಕೊಟ್ಟಾಗ ಅದನ್ನೆಲ್ಲ ನೋಡಿ ಮನವ್ರಿಗೆಲ್ಲ ಖುಷಿ ಆಗ್ತಿರುತ್ತೆ. ಈ ಕಡೆ ಸಿದ್ದು, ಅನಸೂಯ, ದೀಪ ಎಲ್ಲ ಸಿಕ್ಕಾಬಟ್ಟೆ ಖುಷಿ ಪಡ್ತಿರ್ಬೇಕಾದ್ರೆ ಶಾರದಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಅವಾಗ ಅನಸೂಯ ಹೇಳ್ತಾ ಇರ್ತಾಳೆ, ದೀಪನ ಕೊಟ್ಟು ಒಳ್ಳೆ ಕೆಲಸ ಮಾಡಿದೆ ಆರತಿ ಅಂದ್ಬಿಟ್ಟು. ನೋಡು ಶಾರದಾ, ಇದನ್ನ ದೀಪನ ಹಚ್ಬಿಟ್ಟು ದೇವ್ರ ಮುಂದೆ ಇಡು ಅಂತ ಅಂದಾಗ ಸರಿ ಅಮ್ಮ ಅಂತ ಅನ್ಬೇಕಾದ್ರೆ ಆರತಿ ಹೇಳ್ತಾ ಇರ್ತಾಳೆ, ಅದಕ್ಕೆ ಇದು ನಾನು ಮಾತ್ರ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಅನ್ಕೋಬೇಡಿ, ನಮ್ಮ ಮನೆಯಿಂದ ಎಲ್ಲರೂ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ಅಂತ ಅಂದಾಗ, ಹೌದು ಆರತಿ, ಹಾಗೆ ಅನ್ಕೋತೀನಿ. ಯಾಕೆ ಅಂತ ಅಂದರೆ ನನಗೆ ಮಗಳ ಸ್ಥಾನ ಕೊಟ್ಟಿದೆ ಆ ಮನೆ, ಯಾವತ್ತಿದ್ರೂ ನನಗೆ ಅದು ತವ್ರ ಮನೆ, ಎಲ್ಲರೂ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ನಾನು ಈ ದೀಪನ ಬೆಳಗ್ತೀನಿ, ನಮ್ಮ ಬಾಳು ಖಂಡಿತ ದೀಪದ ಥರ ಬೆಳಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾ ಮತ್ತೆ ಈ ಕಡೆ ಆರತಿಗೆ ಹೇಳ್ತಾ ಇರ್ತಾಳೆ, ಕುತ್ಕೊಂತ ಹೇಳಕ್ಕೆ ಇಲ್ಲಿ ಯಾವ ವಸ್ತುನೂ ಸಹ ತಂದಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅಂತ ಅಂದಾಗ, ಅಯ್ಯೋ ಶಾರದವ್ರೆ, ಅವಳು ಖಂಡಿತ ಬೇಜಾರು ಮಾಡ್ಕೊಬೇಡಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ, ನೋಡು ನಾವು ಬರೋವರೆಗೂ ಇಲ್ಲೇ ಇರಬೇಕು ಆರತಿ, ಸ್ವಲ್ಪ ಮನೆಗೆ ಏನೇನು ಬೇಕು ಆ ಸಾಮಾನೆಲ್ಲ ತರ್ತೀವಿ ಅಂತ ಅಂದಾಗ, ದೀಪು ನಾನು ಬರ್ತೀನಿ ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಬೇಡ ಬಂಗಾರಿ, ನಾನು ಮತ್ತೆ ಅವರು ಹೋಗ್ಬಿಟ್ಟು ತೊಗೊಬರ್ತೀವಿ, ನೀನು ಇಲ್ಲೇ ಇರು ಅಂತ ಅಂದ್ಬಿಟ್ಟು ಸಿದ್ದು ಮತ್ತು ಶಾರದಾ ಮನೆಗೆ ಏನೇನು ಬೇಕು ಆ ಥಿಂಗ್ಸ್ ಎಲ್ಲ ತರಕ್ಕೆ ಅಂತ ಹೋಗ್ತಾ ಇರ್ತಾರೆ. ಹಾಗೆ ನನ್ನ ಕಡೆ ದಶರಥ ಹಾಗೆ ಮತ್ತು ತಾತ ಇಬ್ಬರು ಸಹ ಬಂದಿರೋ ಗಂಡಿನ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ನನ್ನ ಮೊಮ್ಮಗಳು ಜ್ಯೋತಿಕಾ ಈ ಮನೇಲಿ ರಾಣಿ ಥರ ಬೆಳೆದಿದ್ದಾಳೆ, ಫಾರಿನಲ್ಲಿ ಓದ್ಕೊ ಬಂದಿದ್ದಾಳೆ, ಆದರೆ ಸ್ವಲ್ಪನೂ ಸಹ ಅವಳಿಗೆ ಜಂಬ ಇಲ್ಲ, ಹಾಗೆ ಮಿಸ್ ಅವಾರ್ಡ್ ಸಹ ತೊಗೊಂಡಿದ್ದಾಳೆ ಅಂತ ಅಂದಾಗ ಅವ್ರ ಅಪ್ಪ ಅಮ್ಮ ಎಲ್ಲ ಗ್ರೇಟ್ ನ್ಯೂಸ್ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇವಾಗ ಮಾಡೆಲ್ ಎಲ್ಲ ಬಿಟ್ಟಿದ್ದಾಳೆ, ಬಿಸ್ನೆಸ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾಳೆ ಅಂತ ತಾತ ಜ್ಯೋತಿಕನ ಬಗ್ಗೆ ವರ್ಣನೆ ಮಾಡ್ತಾ ಇರ್ತಾರೆ. ಹಾಗೆ ಸುಮಿತ್ರನು ಸಹ ಹೇಳ್ತಾ ಇರ್ತಾಳೆ, ನನ್ನ ಮಗಳು ಓದೋದ್ರಲ್ಲಿ ತುಂಬ ಚೆನ್ನಾಗಿ ಓದ್ಬಿಟ್ಲು, ಆದರೆ ಅಡುಗೆ ಕೆಲಸ ಎಲ್ಲ ನಾವು ಏನೂ ಕಲಿಸ್ಕೊಡ್ಲಿಲ್ಲ, ಮುದ್ದಾಗಿ ನಾವೇ ಸಾಕ್ಬಿಟ್ವಿ, ಇವಾಗ ಅನ್ನಿಸ್ತಾ ಇದೆ ನಾವೆಲ್ಲ ಕಲಿಸ್ಕೊಡ್ಬೇಕಿತ್ತು ಅಂತ ಅಂದಾಗ, ಆಗ ಗಂಡಿನ ತಾಯಿ ಹೇಳ್ತಾ ಇರ್ತಾರೆ, ನೀವು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ, ನಮ್ಮಲ್ಲಿ ಆಳು ಕಾಳು ತುಂಬ ಜನ ಇದ್ದಾರೆ, ಹಾಗೆ ಅಡುಗೆಗೆ ಅಂತ ಒಳ್ಳೆ ಭಟ್ರನ್ನು ಸಹ ಇಟ್ಟಿದ್ವಿ, ನಮ್ಮನೇಲಿ ರಾಣಿ ಥರ ನಿಮ್ಮ ಮಗಳು ಖಂಡಿತ ಇರ್ತಾಳೆ ಬಿಡಿ ಅಂತ ಅಂದಾಗ ಸುಮಿತ್ರನಿಗೆ ಮತ್ತು ದಶರಥನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಆವಾಗ ಮತ್ತೆ ತಾತ ಹೇಳ್ತಾ ಇರ್ತಾರೆ, ಸುಮಿತ್ರ ಇವಾಗ ನಿನಗೆ ಖುಷಿ ಆಯ್ತಲ್ವ, ಹೋಗಿ ಜ್ಯೋತಿಕನ ಕರ್ಕೊಬಾ ಅಂತ ಅನ್ಬೇಕಾದ್ರೆ ಸರಿ ಮಾವ ಅಂತ ಹೋಗ್ತಿರ್ಬೇಕಾದ್ರೆ ಪಾರಿಜಾತ ಬರ್ತಾಳೆ, ನೀನು ತಿಂಡಿ ಕಾಫಿ ಇವ್ರಿಗೆಲ್ಲ ನೋಡ್ಕೊ ಹೋಗು, ನಾನು ಹೋಗ್ಬಿಟ್ಟು ಜ್ಯೋತಿಕನ ಕರ್ಕೊಬರ್ತೀನಿ ಅಂತ ಅಂದಾಗ, ಅತ್ತೆ ಎಲ್ಲರ ಹತ್ರ ನಗ್ನಗ್ತಾ ಮಾತಾಡೋಕೆ ಹೇಳಿ ಅಂತ ಹೇಳ್ಬೇಕಾದ್ರೆ, ಸರಿ ಆಯಿತು ನಾನು ಅದನ್ನೆಲ್ಲ ನೋಡ್ಕೋತೀನಿ ಹೋಗು ಅಂತ ಪಾರಿಜಾತ ಸುಮಿತ್ರನ ಕಳಿಸ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಬಂದಿರ ಗಂಡಿನ ಅಪ್ಪ ಅಮ್ಮ ಕೇಳ್ತಾ ಇರ್ತಾರೆ, ಇವ್ರು ಯಾರು ಗೊತ್ತಾಗ್ಲಿಲ್ವಲ್ಲ ಅಂತ ಅಂದಾಗ, ಓ ಮರ್ತೇ ಬಿಟ್ಟಿದ್ದೆ, ಇವರು ನನ್ನ ಅಳಿಯ, ಇವಳು ನನ್ನ ಮಗಳು ವಿಮಲ ಅಂತ ಪರಿಚಯ ಮಾಡಿಕೊಡ್ಬೇಕಾದ್ರೆ, ಬೇಜಾರು ಮಾಡ್ಕೋಬೇಡಿ, ನಾನು ಈ ರೀತಿ ಕೇಳಿದ್ದಕ್ಕೆ ತಪ್ಪು ತಿಳ್ಕೊಬೇಡಿ ಅಂತ ಗಂಡಿನ ತಂದೆ ಹೇಳ್ತಾ ಇರಬೇಕಾದ್ರೆ, ಪರವಾಗಿಲ್ಲ ಬಿಡಿ, ಆವಾಗಲೇ ಪರಿಚಯ ಮಾಡಿಕೊಡ್ಬೇಕಿತ್ತು, ನಾನು ಮರ್ತೆ ಅಂತ ತಾತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಹೆಣ್ಣನ್ನ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಜ್ಯೋತಿಕನ ನೋಡಿಬಿಟ್ಟು ಈ ಕಡೆ ಮದುವೆ ಹುಡುಗನಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾ ಇರುತ್ತೆ. ಹಾಗೆ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ, ಇವನ ಹೆಸರು ಪ್ರಣವ್ ಅಂತ, ನನ್ನ ಮಗ ಡಾಕ್ಟ್ರ್ ಆಗಿದ್ದಾನೆ, ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದಾನೆ ಅಂತ ಅನ್ಬೇಕಾದ್ರೆ, ಒಳ್ಳೇದಾಯಿತು, ನಮ್ಮ ಮನೆಗೂ ಸಹ ಡಾಕ್ಟ್ರು ಅಳಿಯ ಬರ್ತಾ ಇದ್ದಾರೆ ಅಂತ ತಾತ ಖುಷಿ ಪಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಜ್ಯೋತಿಕಾ ಎಲ್ಲರಿಗೂ ಸಹ ಕಾಫಿ ತೊಗೊಂಡು ಬಂದು ಎಲ್ಲರಿಗೂ ಕೊಡ್ತಾ ಇರಬೇಕಾದ್ರೆ, ಅವಳಂತೂ ಎಲ್ಲರಿಗೂ ಸಿಕ್ಕಾಬಟ್ಟೆ ಇಷ್ಟ ಆಗ್ತಿರ್ತಾಳೆ. ಹಾಗೆ ಪ್ರಣವ್ಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗ್ತಾ ಇರಬೇಕಾದ್ರೆ ಹುಡುಗನ ತಂದೆ ಹೇಳ್ತಾ ಇರ್ತಾರೆ, ನಮ್ಮ ಹುಡುಗನಿಗೆ ಖಂಡಿತ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ನನಗನ್ಸುತ್ತೆ ಅಂತ ಅನ್ಬೇಕಾದ್ರೆ, ಹುಡುಗನ ತಾಯಿನೂ ಸಹ ನನಗಂತೂ ನನ್ನ ಸೊಸೆ ಯಾವ ರೀತಿ ಇರಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ರೀತಿ ಇದ್ದಾಳೆ ಅಂತ ಅಂದಾಗ ಮನೆಯವರೆಲ್ಲರೂ ಖುಷಿ ಪಡ್ತಾ ಇದ್ರೆ ಜ್ಯೋತಿಕನಿಗೆ ಮತ್ತು ಪಾರಿಜಾತನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನಾವು ಮನೆಯವ್ರು ಮಾತ್ರ ಒಪ್ಕೊಂಡ್ರೆ ಸಾಕ, ಹುಡುಗ ಹುಡುಗಿನೂ ಸಹ ಮನಸ್ಸು ಬಿಚ್ಚಿ ಮಾತಾಡಬೇಕಲ್ವಾ, ಒಂದು 5 ನಿಮಿಷ ಇವರಿಬ್ಬರು ಮಾತಾಡೋಕ್ಕೆ ನಾವು ಪರ್ಮಿಷನ್ ಕೊಡೋಣ ಅಂತ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ತಾತ ಹೇಳ್ತಾ ಇರ್ತಾರೆ, ಅಫ್ಕೋರ್ಸ್ ಅದರಲ್ಲಿ ಏನಿದೆ ಅಂತ ಅಂದಾಗ, ಈ ಕಡೆ ಹುಡುಗನೂ ಸಹ ನಾನು ಮಾತಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಈಗಿನ ಕಾಲದಲ್ಲಿ ಹುಡುಗ ಹುಡುಗಿ ಇಬ್ಬರು ಮಾತಾಡ್ತಾರೆ, ಮನಸ್ಸಿನ ಭಾವನೆನ ಹಂಚ್ಕೋತಾರೆ, ಪರವಾಗಿಲ್ಲ ನೀವಿಬ್ಬರು ಹೋಗಿ ಅಂತ ಜ್ಯೋತಿಕನು ಪ್ರಣವ್ನು ಕಳಿಸ್ತಾ ಇರ್ತಾರೆ. ಹಾಗೇನೊಂದು ಕಡೆ ಶಾರದಾ ಮತ್ತು ಸಿದ್ದು ಮನೆಗೆ ಏನೇನು ಬೇಕೋ ಐಟಮ್ನೆಲ್ಲ ತರಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ರೋಡಲ್ಲಿ ನಿಂತ್ಕೊಂಡು ಜಗಳ ಆಡ್ತಾ ಇರ್ತಾರೆ. ಅಲ್ಲ ಶಾರದವ್ರೆ, ನೀವು ಮಾಡಿದ ಮೋಸ ಅಂತ ಅಂದಾಗ, ನಾನೇನು ಸರ್ ಮಾಡಿದೆ ಅಂತ ಕೇಳಬೇಕಾದ್ರೆ, ಮತ್ತು ಈ ಮನೆ ನಿಮ್ಮದು, ನನಗೆ ಪೂರ್ತಿ ಅಡ್ವಾನ್ಸ್ ಎಲ್ಲ ನೀವೇ ಕೊಟ್ಬಿಟ್ರಿ ಅಂತ ಅಂದಾಗ, ನಾವೇ ತಾನೇ ಮನೇಲಿರೋದು ಅದಕ್ಕೆ ಕೊಟ್ಟೆ ಅಂತ ಹೇಳ್ತಾ ಇರ್ತಾಳೆ. ಏಕೆ ನಾನು ಇರಲ್ವಾ ಅಂತ ಕೇಳ್ತಾ ಇರಬೇಕಾದ್ರೆ ಅಕ್ಕಪಕ್ಕ ಜನಗಳೆಲ್ಲರೂ ಸಹ ಇವರಿವ್ರನ್ನ ನೋಡ್ತಾ ಇರ್ತಾರೆ. ಹಾಗೆ ಶಾರದಾ ಕೋಪ ಮಾಡ್ಕೊಂಡು, ನಿಮಗೂ ಮನೆ ಇದೆ ಕುಟುಂಬ ಇದೆ ಅಂತ ಅಂದಾಗ, ನಿಮಗೂ ಇದೆ ಕಣ್ರಿ ಅಂತ ಅಂದಾಗ ತುಂಬ ಕೋಪ ಮಾಡ್ಕೊಂಡು ಸಿದ್ದನ್ನ ನೋಡ್ತಾ ಇರಬೇಕಾದ್ರೆ, ಏನೋ ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿದ್ದೀರಾ ಅಂತ ಅಂದರೆ ಈ ರೀತಿ ಕೋಪ ಮಾಡ್ಕೋತೀರಲ್ರಿ ಅಂತ ಹೇಳ್ತಾ ಇರ್ತಾನೆ. ಏನಂದ್ರೆ ಸರ್ ಜೋರಾಗಿ ಹೇಳಿ ಅಂತ ಜಗಳಾಡ್ತಾ ಇರಬೇಕಾದ್ರೆ, ಏನಿಲ್ಲ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅಂತ ನಾವು ನೀನು ಪೂರ್ತಿ ಅಡ್ವಾನ್ಸ್ ಕೊಟ್ಟರು ಸಹ ಹಾಗೆ ಸುಮ್ಮನೆ ಇದ್ದೆ,
ಹಾಗೆ ನೋಡಿ ಶಾರದವ್ರೆ, ಜೀವನದಲ್ಲಿ ಯಾಕೆ ನಾವು ಗಂಡ ಹೆಂಡತಿ ಶೇರ್ ಮಾಡ್ಕೋತೀವೋ ಅದೇ ರೀತಿ ನಿಮ್ಮ ಕಷ್ಟ ಸುಖ ಎಲ್ಲದ್ರಲ್ಲೂ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನೇ ಖರ್ಚು ವೆಚ್ಚ ಎಲ್ಲ ಇದ್ರೂ ಸಹ ಅದರಲ್ಲಿ ಅರ್ಧ ಪಾಲು ನಾನು ಕೊಡ್ತೀನಿ ಅಂತ ಅಂದಾಗ ಇರೋಬ್ಬರ ಅಕ್ಕಪಕ್ಕ ಜನಗಳೆಲ್ಲರೂ ಆಶ್ಚರ್ಯದಿಂದ ಸಿದ್ದು ಶಾರದ ಮುಖ ನಾನು ನೋಡ್ತಾ ಇರ್ತಾರೆ. ಹಾಗೆ ಶಾರದಾ, ಬೇಡ ಬೇಡ, ನನ್ನ ರೆಟ್ಟೆಯಲ್ಲಿ ಬಲ ಇದೆ, ನಾನು ಒಬ್ಬಳೆ ಎಲ್ಲ ನೋಡ್ಕೋತೀನಿ ಅಂತ ಅನ್ಬೇಕಾದ್ರೆ, ಯಾಕ್ರಿ ಹಾಗಾದ್ರೆ ನನ್ನನ್ನು ಮನೆಗೆ ಸೇರಿಸಲ್ವಾ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ, ನಾನೆಲ್ಲರಿ ಅವಾಗಂದೆ ಖಂಡಿತ ಸೇರಿಸ್ತೀನಿ, ಆದರೆ ಎಲ್ಲ ನಾನು ನೋಡ್ಕೋತೀನಿ ಅಂತ ಅಂದಾಗ, ಇಲ್ಲ ಇಲ್ಲ, ಶೇರಿಂಗ್ ಇಸ್ ಕೇರಿಂಗ್ ಅಂತ ಅಂದಮೇಲೆ ನಿಮ್ಮ ಮೇಲೆ ನನಗೆ ತುಂಬ ಕೇರಿಂಗ್ ಇದೆ, ನಾನು ಅರ್ಧ ನೋಡ್ಕೋತೀನಿ ಅಂತ ಸಿದ್ದು ವಾದ ಮಾಡ್ತಾ ಇರ್ತಾನೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ನೀವು ಬಟ್ಟೆ ಹೋಗಿದ್ರೆ ನಾನು ಅದನ್ನು ಒಣಾಕ್ತೀನಿ, ನೀವು ಅಡುಗೆ ಮಾಡಿದರೆ ನಾನು ಪಾತ್ರೆ ತೊಳಗ್ತೀನಿ, ಎಲ್ಲದರಲ್ಲೂ ಈ ರೀತಿ ಅರ್ಧ ಅರ್ಧ ಶೇರ್ ಮಾಡ್ಕೋಬೇಕು ಅಂತ ಅಂದಾಗ ಅದೆಲ್ಲ ಆಗಲ್ಲ ಅಂತ ಶಾರದಾ ಹೇಳ್ತಾ ಇರಬೇಕಾದ್ರೆ, ಯಾಕ್ರಿ ಹಾಗಲ್ಲ, ನನಗೆ ಗೊತ್ತು ನಿಮಗೆ ಭಯ ಆಗುತ್ತೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ನನಗೆ ಯಾಕೆ ಸರ್ ಭಯ ಅಂತ ಅನ್ಬೇಕಾದ್ರೆ, ಹೌದು, ನೀವೆಲ್ಲಿ ಈ ಥರ ಶೇರ್ ಮಾಡಿಕೊಂಡ್ರೆ ನನಗೆ ಫಿದಾಗ್ಬಿಡ್ತೀರಾ ಅಂತ ಭಯ ಆಗ್ತಿದೆ ಅಲ್ವಾ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಶಾರದನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಗೊತ್ತು ಶಾರದವ್ರೆ, ನಿಮಗೆ ಅದಕ್ಕೆ ಭಯ ಇದೆ ಅಂತ ಅಂದ್ಬಿಟ್ಟು ದುಡಿದು ತಂದಾಕೋ ಗಂಡಕ್ಕಿಂತ ಕೆಲಸನ ಹಂಚ್ಕೊಂಡು ಮಾಡೋ ಗಂಡನ ಕಂಡ್ರೆ ಹೆಣ್ಮಕ್ಳಿಗೆ ತುಂಬ ಇಷ್ಟ ಅಂತ ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅನ್ಬೇಕಾದ್ರೆ ಹಾಗೆ ಕೋಪ ಮಾಡಿಕೊಂಡು ಮತ್ತೆ ಶಾರದಾ ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಹಾಗೆಲ್ಲ ಏನೂ ಇಲ್ಲ ಬಿಡಿ ಅಂತ ಶಾರದಾ ಹೇಳ್ತಾ ಇರಬೇಕಾದ್ರೆ, ಹಾಗಾದರೆ ಚಾಲೆಂಜ್ ಒಪ್ಕೊಳ್ಳಿ ಅಂತ ಅಂದಾಗ, ಸರಿ ಆಯಿತು ಒಪ್ಕೋತೀನಿ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಿದ್ದು ಮಾತ್ರ ತುಂಬ ಖುಷಿಯಿಂದ ಶಾರದಾ ಹಿಂದೆ ಹೋಗ್ತಾ ಇರ್ತಾನೆ. ಹಾಗೆ ನನ್ನ ಕಡೆ ಪ್ರಾಣ ಜ್ಯೋತಿಕ ಜೊತೆ ಮಾತಾಡಬೇಕು ಅಂತ ರೂಮ್ ಒಳಗಡೆ ಬಂದು ಮಾತಾಡ್ತಾ ಇರ್ತಾನೆ. ಹಾಯ್ ಜ್ಯೋತಿಕ ಅವರೇ, ನಿಮ್ಮನ್ನು ನೋಡಿ ನನಗೆ ತುಂಬ ಇಷ್ಟ, ಆದರೆ ನೀವು ನಿಜವಾಗ್ಲೂ ನಿಮ್ಮನ್ನು ನೋಡಿದ ಮೇಲೆ ಹಾಗೆ ಇಲ್ಲಿಗೆ ಬಂದಮೇಲೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ, ನನ್ನ ಲೈಫ್ ತುಂಬ ಚೇಂಜ್ ಆಗುತ್ತೆ ಅಂತ ನನಗೆ ಅನಿಸ್ತಿದೆ ಅಂತ ಖುಷಿ ವಿಚಾರನ ಹೇಳ್ಕೊತಾ ಇರ್ತಾನೆ. ಹಾಗೆ ಇಷ್ಟು ದಿನ ನಾನು ಕಾದಿದ್ಕೋ ಸಾರ್ಥಕ ಆಯಿತು, ಯಾವಾಗ ನಾನು ನನ್ನ ಕಣ್ಮುಂದೆ ಈ ರೀತಿ ಹುಡುಗಿ ಬರ್ತಾಳೆ ಅಂತ ಕನಸು ಕಾಣ್ತಿದ್ನೋ ಅದೇ ರೀತಿ ಹುಡುಗಿ ಇವತ್ತು ನನ್ನ ಕಣ್ಮುಂದೆ ನೀವು ಬಂದಿದ್ದೀರಾ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಪ್ರಣವ್ ಹೇಳ್ತಾ ಇರಬೇಕಾದ್ರೆ, ಆದರೆ ನೀನು ನನಗಿಷ್ಟ ಆಗಿಲ್ಲ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಹಾಗೆ ಶಾಕ್ ಆಗಿ ಪ್ರಣವ್ ತಿರುಗಿ ನೋಡಿದರೆ ಪಾರಿಜಾತ ಇರ್ತಾಳೆ. ಅವಳನ್ನ ನೋಡಿ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾನೆ. ಆಂಟಿ, ನೀವಾ? ನಾನು ಜ್ಯೋತಿಕಾ ಅವರು ಅಂತ ಅನ್ಕೊಂಡಿದ್ದೆ ಅಂತ ಅಂದಾಗ, ಅವಳು ಬರೋಕ್ಕೆ ಮುಂಚೆ ನಾನೇ ಬಂದೆ ಕಣಪ್ಪ, ನಿನಗೆ ನನ್ನ ಮೊಮ್ಮಗಳ ಬಗ್ಗೆ ವಿಷಯ ಗೊತ್ತಿಲ್ಲ, ಅದನ್ನು ಹೇಳೋಣ ಅಂತ ಬಂದೆ ಅಂತ ಅಂದಾಗ, ಅದೇನು ಹೇಳಿ ಆಂಟಿ ಅಂತ ಅನ್ಬೇಕಾದ್ರೆ, ನನ್ನ ಮೊಮ್ಮಗ ಸಿದ್ಧಾರ್ಥನ ಲವ್ ಮಾಡ್ತಾ ಇದ್ಲು, ಅದು ಒಂದೆರಡು ದಿನ ಲವ್ ಅಲ್ಲ, ಚಿಕ್ಕ ವಯಸ್ಸಿಂದಲೂ ಸಹ ಲವ್ ಮಾಡ್ತಾ ಇದ್ಲು ಅಂತ ಅಂದಾಗ ಪ್ರಣವ್ನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಡೆದಿದ್ದ ಘಟನೆಲ್ಲನೂ ಸಹ ಹೇಳ್ತಾ ಇರಬೇಕಾದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗಿ, ನಿಜನಾ ಆಂಟಿ ಅಂತ ಅಂದಾಗ, ಹೌದು, ಈ ರೀತಿ ಸಿದ್ದು ಮನೆ ಕೆಲಸದವಳನ್ನ ಮದುವೆ ಮಾಡ್ಕೊಂಡು ಹೋದ, ಅವಳಿಗಂತೂ ತುಂಬ ಶಾಕ್ ಆಗಿದೆ, ಅದರಿಂದ ಅವಳು ಇನ್ನೂ ಹೊರಗಡೆ ಬರೋಕ್ಕಾಗಿಲ್ಲ. ಈಗ ನನ್ನ ಮೊಮ್ಮಗಳು ಯಾವಾಗ ಬೇಕು ಅವಾಗ ಹುಚ್ಚು ಥರ ಆಡ್ತಾ ಇರ್ತಾಳೆ, ಏನು ಬೇಕು ಅದನ್ನೇ ಮಾಡ್ತಾ ಇರ್ತಾಳೆ, ಆದರೆ ಅವಳ ಪರಿಸ್ಥಿತಿ ನೋಡಿ ಮನೆಯವರೆಲ್ಲರೂ ಸಹ ಅವಳಿಗೆ ಮದುವೆ ಮಾಡಬೇಕು ಅಂತ ಈ ಥರ ಡಿಸಿಷನ್ ತೊಗೊಂಡಿದ್ದಾರೆ. ನಿಮಗೆ ಈ ವಿಷಯನ ಯಾರೂ ಹೇಳಿರಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಅಪ್ಪ ಅಮ್ಮನಿಗೆ ಏನೋ ಒಂದು ಹೇಳ್ಕೊಬಿಟ್ಟು ಇಲ್ಲಿಂದ ಹೊರಟೋಗಪ್ಪ ಅಂತ ಹೇಳ್ತಾ ಇರಬೇಕಾದ್ರೆ, ಜ್ಯೋತಿಕ ಅವ್ರ ಲೈಫಲ್ಲಿ ಇಷ್ಟೆಲ್ಲ ಆಗಿದೆಯಾ ಆಂಟಿ ಅಂತ ಪ್ರಣವ್ ತುಂಬ ಬೇಜಾರು ಮಾಡಿಕೊಂಡು ಕೇಳ್ತಾ ಇರ್ತಾನೆ. ಮತ್ತೆ ಪ್ರಣವ್ ಹೇಳ್ತಾ ಇರ್ತಾನೆ, ಅವ್ರ ಕತೆ ಕೇಳಿದ್ಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಬರ್ತಾ ಇದೆ, ಪ್ರೀತಿಲಿ ಸೋತ್ರು ಸಹ ಗೆಲ್ಲಬೇಕು ಅನ್ನೋ ಆಟ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು ಅಂತ ಅಂದಾಗ ಪಾರಿಜಾತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಅವಾಗ ಪಾರಿಜಾತ ತಲ್ತರನ ಕೆಚ್ಕೋತಾ ಇರ್ತಾಳೆ, ಏನು ಹುಡುಗರು, ಈಗಿನ ಕಾಲದ ಹುಡುಗರಿಗೆ ಏನು ಹೇಳಿದ್ರು ಅರ್ಥ ಆಗಲ್ವಾ, ಅವಳ ಮನಸ್ಸು ಸರಿ ಇಲ್ಲ ಅಂತ ಹೇಳಿದ್ರು, ಯಾಕ್ರೋ ಈ ರೀತಿ ಆಡ್ತೀರಾ ಅಂತ ಅಂದಾಗ, ನೋಡಿ ಅಜ್ಜಿ, ನನಗೆ ಅದೆಲ್ಲ ಗೊತ್ತಿಲ್ಲ, ಫಾಸ್ಟ್ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರಿಗೇನೀಗ ಪ್ರೀತಿ ಬೇಕು, ಹಾಗೆ ಸಪೋರ್ಟ್ ಬೇಕಲ್ವ, ಅದನ್ನೆಲ್ಲ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ, ಜ್ಯೋತಿಕ ಅವ್ರು ನನಗೆ ಬೇಕಂದ್ರೆ ಬೇಕು ಅಂತ ಅಂದಾಗ ಮತ್ತೆ ತಲೆನ ಕೆಚ್ಕೋತಾ ಇರ್ತಾಳೆ. ಎಷ್ಟು ಹೇಳಿದ್ರು ನನಗೆ ಅರ್ಥನೇ ಆಗಲ್ವೇನೋ ಅಂತ ಬೈತಾ ಇರಬೇಕಾದ್ರೆ ಜ್ಯೋತಿಕ ಬರ್ತಾಳೆ, ನೋಡುಗ್ರಾನಿ, ನೀವು ಹೋಗಿ ನಾನು ಮಾತಾಡ್ಕೊ ಬರ್ತೀನಿ ಅಂತ ಅಂದಾಗ, ಆಗಲ್ಲ ಗೋಲ್ಡಿ ಅಂತ ಅನ್ಬೇಕಾದ್ರೆ, ನೀವು ಹೋಗಿ ನಾನು ಮಾತಾಡ್ಕೊ ಬರ್ತೀನಿ ಅಂತ ಕನಸನ್ನೇ ಮಾಡಿ ಪ್ರಣವ್ ಹತ್ರ ಬಂದಾಗ ಅವನಿಗಂತೂ ಸಿಕ್ಕಾಬಟ್ಟೆ ಜ್ಯೋತಿಕನ ನೋಡಿ ಖುಷಿ ಆಗ್ತಾ ಇರುತ್ತೆ. ಹಾಗೇನೊಂದು ಕಡೆ ಶಾರದಾ ಮತ್ತು ಸಿದ್ದು ಹೋಗಿ ಮನೆಗೆ ಏನೇನು ಬೇಕು ಐಟಮ್ನೆಲ್ಲ ತರ್ತಾ ಇರಬೇಕಾದ್ರೆ, ಶಾರದವ್ರು ನಿಮಗೆ ಭಾರ ಆಯಿತು ಅಂತಂದರೆ ನನಗೆ ಇನ್ನೊಂದು ಐಟಮ್ ಕೊಡಿ ಅಂತ ಸಿದ್ದು ಕೇಳಬೇಕಾದ್ರೆ, ಏನಿಲ್ಲ ಬನ್ನಿ ಸರ್, ನೀವೇ ಹೇಳಿದ್ರಲ್ವಾ ಎಲ್ಲನೂ ಹಂಚ್ಕೊಂಡು ನಾವು ಶೇರ್ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತ, ಹಂಗಾಗಿ ನಿಮ್ಮ ಪಾಲಿನ ನಿಮಗೆ ಕೊಟ್ಟಿದ್ದೀನಿ, ನನ್ನ ಪಾಲಿಂದ ನಾನು ಇಟ್ಕೊಂಡು ಬರ್ತಾ ಇದ್ದೀನಿ, ಸುಮ್ಮನೆ ನಡೀರಿ ಅಂತ ಅನ್ಬೇಕಾದ್ರೆ, ಸಿದ್ದು ಎಡವಿ ಇನ್ನೇನು ಬೀಳಕ್ಕೆ ಹೋಗ್ತಿರ್ಬೇಕಾದ್ರೆ, ಸರ್ ಹುಷಾರು, ನಿಧಾನಕ್ಕೆ ಹೋಗಿ ಸರ್, ಏನಾದರೂ ಏಟಾಯ್ತಾ ಅಂತ ಶಾರದಾ ಕಿರ್ತಿರ್ಬೇಕಾದ್ರೆ ಸಿದ್ದಕ್ಕೆ ತುಂಬ ಖುಷಿ ಆಗ್ತಿರುತ್ತೆ. ನನ್ನ ಮೇಲೆ ನಿಮಗೆ ಎಷ್ಟು ಕಾಳಜಿ ಅಲ್ವಾ ಶಾರದವ್ರೆ ಅಂತ ಅನ್ಬೇಕಾದ್ರೆ, ಏನಿಲ್ಲ, ಕೈಲಿರೋ ಐಟಮ್ ಎಲ್ಲಿ ಬೀಳ್ತವೆ ಅಂತ ನಾನು ಅಂದೆ ಅಷ್ಟೇ, ಆಮೇಲೆ ತಂದಿರೋ ಐಟಮ್ ವೇಸ್ಟ್ ಆಗಬಾರ್ದಲ್ವಾ, ಅದಕ್ಕೆ ನಾನು ಹಂಗಂದೆ ಅಂತ ಹೇಳ್ತಾ ಇರಬೇಕಾದ್ರೆ, ಇಲ್ಲ ಇಲ್ಲ ನನಗೆ ಗೊತ್ತಾಯಿತು, ನಿಮಗೆ ಆಕಾಶದೊಟ್ಟು ಪ್ರೀತಿ ನನ್ನ ಮೇಲಿದೆ, ಅದಕ್ಕೆ ನೀವು ಆ ರೀತಿ ಕಿರ್ಚ್ಕೊಂಡಿದ್ದು ಬಿಡಿ ಅಂತ ಅಂದಾಗ, ಏನಿಲ್ಲ ಸರ್, ಸುಮ್ಮನೆ ಹುಷಾರಾಗಿ ನೋಡ್ಕೊಂಡು ನೋಡ್ರಿ, ನಿಮ್ಮ ಭಾರ ನಿಮಗೆ ಎತ್ತಕ್ಕಾಗ್ತಿಲ್ಲ ಅಂಥದ್ರಲ್ಲಿ ನನ್ನ ವಸ್ತು ಬೇರೆ ಕೊಡಿ ಅಂತ ಕೇಳ್ತೀರಾ ಅಂತ ಬೈತಾ ಇರಬೇಕಾದ್ರೆ, ಸರಿ ಆಯಿತು ಬನ್ನಿ ಅಂತ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಅಲ್ಲೊಬ್ಬ ಕುಡ್ಕ ತೂರಾಡ್ಕೊಂಡು ಬರ್ತಾ ಇರ್ತಾನೆ. ಯಾಕೆ ಕುಡ್ಕ ಹೇಳ್ತಾ ಇರ್ತಾನೆ, ನೋಡು ಬಾಸು, ಇದು ಒಟ್ಟಾರ, ನೀನು ಬಿದ್ದರೆ ಖಂಡಿತ ಎದ್ದಾಳಕ್ಕಾಗಲ್ಲ ಅಂತ ಅಂದಾಗ, ಸಿದ್ದು ಪ್ರೀತಿಲೇ ಬಿದ್ದು ಎದ್ದಿದ್ದೀನಂತೆ, ಆದಮೇಲೆ ಇದೇ ಲೆಕ್ಕ, ನನಗೆ ಇದು ಯಾವುದೂ ಲೆಕ್ಕ ಅಲ್ಲ ಅಂತ ಅಂದಾಗ,
ಏನಂದೆ ಬಾಸು ಅಂತ ಕುಡ್ಕ ತೂರಾಡ್ಕೊಂಡು ಕೇಳ್ತಾ ಇರಬೇಕಾದ್ರೆ ಐ ಆಮ್ ಫೈನ್ ಅಂತ ಹೇಳ್ತಾ ಇರ್ತಾನೆ. ನೋಡು ಬಾಸು, ಇದು ರೋಡ್ ಅಂದಮೇಲೆ ಹಂಸು ಇದ್ದೇ ಇರುತ್ತೆ, ಹಾಗೆ ಸಂಸಾರ ಪ್ರೀತಿ ಅಂತ ಅಂದಮೇಲೆ ಖಂಡಿತ ಅದರಲ್ಲಿ ಜಗಳ ಇದ್ದೇ ಇರುತ್ತೆ, ಬಿಟ್ಟಾಕು ಅಂತ ಅನ್ಬೇಕಾದ್ರೆ ಅವ್ನ ಮಾತನ್ನ ಕೇಳ್ಕೊಂಡು ಸಿದ್ದಕ್ಕೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಯಾ ಕುಡ್ಕ, ನನ್ನ ಹೆಸರು ಮಂಜುನಾಥ್, ನೀವು ಹೊಸ್ದಾಗಿ ಮನೆಗೆ ಬಂದಿದ್ದೀರಾ, ಯಾವ ಮನೆಗೆ ಬಂದಿದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ ಆ ಮನೆಗೆ ಅಂತ ಅಂದಾಗ ಅದು ಭೂತದ ಮನೆ ಅಂತ ಹೇಳೋಕ್ಕಾಗ್ದಲೆ ಅವನು ಏನು ಆ ಮನೆನ ಅಂತ ತೂರಾಡ್ತಾ ಇರ್ತಾನೆ. ಹುಷಾರು ಹುಷಾರು ಅಂತ ಸಾಂಗ್ ಆಡ್ಕೊಂಡು ಹೇಳ್ತಾ ಇರಬೇಕಾದ್ರೆ, ಅಲ್ಲ ಅದ್ಯಾಕೆ ಅದು ಆ ಮನೆ ಅಂತ ಕೇಳಿದ್ರಲ್ಲ, ಮನೇಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಸಿದ್ದು ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಅವ್ನು ಸಿಕ್ಕಾಬಟ್ಟೆ ಕುಡ್ದಿದ್ದಾನೆ, ಹೋಗಿ ಹೋಗಿ ಆ ಮನುಷ್ಯನ ಜೊತೆ ನೀವು ಮಾತಾಡ್ತಿದ್ದೀರಲ್ಲ, ನಾವು ತೋರಿಸಿದ ಮನೆ ನೋಡಿದ್ನೋ ಅಥವಾ 3-4 ಮನೆ ಒಟ್ಟಿಗೆ ಕಂಡ್ವೋ ನನಗಂತೂ ಗೊತ್ತಿಲ್ಲ ಅಂತ ಶಾರದೆ ಹೇಳ್ತಾ ಇರಬೇಕಾದ್ರೆ, ಪರವಾಗಿಲ್ಲ ಕಣ್ರಿ, ನೀವು ಜೋಕ್ ಮಾಡ್ತೀರಾ, ಐ ಲೈಕ್ ಇಟ್ ಅಂತ ಸಿದ್ದು ತೂರಾಡೋ ರೀತಿ ಆಡ್ತಾ ಇರಬೇಕಾದ್ರೆ ಶಾರದನಿಗೆ ಒಳೊಳಗೆ ನಗು ಬಂದು ಹಾಗೆ ಸ್ಮೈಲ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನನ್ನ ಕಡೆ ಪ್ರಾಣ ಜೊತೆಗಾಗೆ ಹೇಳ್ತಾ ಇರ್ತಾನೆ, ನೀವು ಎಷ್ಟು ಬ್ಯೂಟಿಫುಲ್ ಆಗಿದ್ದೀರೋ ಅದೇ ರೀತಿ ತುಂಬ ಇಂಟೆಲಿಜೆಂಟ್ ಇದ್ದೀರಾ ಅಂತ ನನಗೆ ಗೊತ್ತು, ನಿಮ್ಮ ಕಾನ್ಫಿಡೆನ್ಸು, ನಿಮ್ಮ ಸ್ಮೈಲು, ಹಬ್ಬ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗಿದೆ ಕಣ್ರಿ ಅಂತ ಹೇಳ್ತಾ ಇರ್ತಾನೆ. ನೋಡಿ, ನಿಮ್ಮ ಮದುವೆ ಮಂಟಪದಾಗ ಹೋಗ್ಬಿಟ್ಟು ಅಲ್ಲಿ ಕ್ಯಾನ್ಸಲ್ ಆಯ್ತು ಅಂತ ಕೇಳಿ ನನಗೆ ತುಂಬ ಬೇಜಾರಾಯಿತು, ಆದರೆ ಅದು ಬೇಜಾರಾಗಿದ್ದು ಇವಾಗ ನನಗೆ ಒಳ್ಳೇದಾಯಿತು ಅಂತ ಅನ್ನಿಸ್ತಿದೆ. ಮದುವೆ ಕ್ಯಾನ್ಸಲ್ ಆಗಿದ್ದಕ್ಕೆ ತಾನೇ ನೀವು ನನಗೆ ಸಿಕ್ಕಿದ್ದು, ಆ ವಿಧಿ ನನ್ನ ನಿನ್ನ ಜೋಡಿ ಬರೆದಿತ್ತು ಅಂತ ಅನಿಸುತ್ತೆ, ಅದಕ್ಕೋಸ್ಕರ ನೀವು ನಮಗೆ ಸಿಕ್ಕಿದ್ರಿ ಅಂತ ಅಂದಾಗ ಜ್ಯೋತಿಕನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಜ್ಯೋತಿಕ ಮತ್ತೆ ಥ್ಯಾಂಕ್ ಯು ಕಣ್ರಿ, ನಿಮ್ದು ಒಂಥರ ಬ್ರಾಡೆಡ್ ಮೈಂಡೆಡ್ ಅಂತ ಅಂದಾಗ ಆ ಥರ ಏನಿಲ್ಲ ಬಿಡಿ ಅಂತ ಪ್ರಣವ್ ಹೇಳ್ತಿರ್ಬೇಕಾದ್ರೆ, ಇಲ್ಲ ಕಣ್ರಿ, ಈಗಿನ ಕಾಲದಲ್ಲಿ ಎಲ್ಲನೂ ಬಿಟ್ಬಿಟ್ಟು ಮನೆ ಹಳೆಯನ್ನಾಗಿ ತನ್ನ ಹೆಂಡತಿಗೋಸ್ಕರ ಮನೆಗೆ ಬರ್ತಾರಲ್ಲ ಅಂತ ಅನ್ಬೇಕಾದ್ರೆ ಪ್ರಣವ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನನ್ನ ಕೈ ಕೆಳಗಡೆ ಇರ್ತೀರಾ ಬಿಡ್ರಿ ಅಂತ ಅಂದಾಗ, ಏನ್ರಿ ಹೇಳ್ತಾ ಇದ್ದೀರಾ, ನನ್ನ ಸ್ವಾಭಿಮಾನ ಬಿಟ್ಟು ನಾನು ಯಾವತ್ತೂ ಬರ್ತೀನಿ ಅಂತ ಹೇಳಿಲ್ಲ, ಮನೆ ಹಳೆಯನಾಗಿ ನಾನು ಇರ್ತೀನಿ ಅಂತ ನಾನೆಲ್ಲರೂ ಹೇಳ್ದೆ ಅಂತ ಅಂದಾಗ, ಓ ಈಸ್ ಇಟ್, ನಿನಗೆ ಒಂದು ವಿಷಯ ಗೊತ್ತಿಲ್ಲ ಅಲ್ಲ, ನನಗೊಂದು ಕಂಡೀಷನ್ ಇದೆ ಅಂತ ಅಂದಾಗ, ಅದೆಂಥ ಕಂಡೀಷನ್ ಅಂತ ಅಂದಾಗ, ಈ ಮನೆ ಹಳೆಯನಾಗಿ ಇರಬೇಕು, ನನ್ನ ಮಾತನ್ನ ಕೇಳ್ಕೊಂಡು ಈ ಮನೆಯಲ್ಲೇ ಇರೋದಿದ್ರೆ ಇರಿ, ಇಲ್ಲ ಅಂತ ಅಂದರೆ ದಯವಿಟ್ಟು ಈ ವಿಷಯನ ಅಲ್ಲಿಗೆ ಹೋಗಿ ಹೇಳ್ಬೇಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಾನೇ ಹೋಗಿ ಹೇಳಿದರೆ ಖಂಡಿತ ನಿಮ್ಮ ಅಪ್ಪ ಅಮ್ಮನಿಗೆ ಬೇಜಾರಾಗುತ್ತೆ ಅಂತ ಅಂದಾಗ ಈ ಕಡೆ ಪ್ರಾಣವ್ ಹೇಳ್ತಾ ಇರ್ತಾನೆ, ಖಂಡಿತ ನಾನು ಹೇಳ್ತೀನಿ, ಸ್ವಾಭಿಮಾನನ ಅಡ ಇಟ್ಟು ನಿಮ್ಮನ್ನು ಮದುವೆಯಕ್ಕಾಗಲ್ಲ, ಗುಡ್ ಬೈ ಅಂತ ಹೇಳಿ ಬರ್ತಾ ಇದ್ರೆ ಜ್ಯೋತಿಕನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಪ್ರಣವ್ ತುಂಬ ಕೋಪ ಮಾಡ್ಕೊಬಿಟ್ಟು ಬಂದು, ಅಪ್ಪ ಅಮ್ಮ ಬನ್ನಿ ಹೋಗೋಣ, ನನಗೆ ಮದುವೆ ಇಷ್ಟ ಇಲ್ಲ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಯಾಕಪ್ಪ ಈ ರೀತಿ ಹೇಳ್ತಿದ್ಯಾ ಅಂತ ತಾತ ಕೇಳ್ತಾ ಇರಬೇಕಾದ್ರೆ, ಮನೆ ಹಳೆಯನಾಗಿರೋಕ್ಕೆ ನನಗಿಷ್ಟ ಇಲ್ಲ ಅಂತ ಅಂದಾಗ, ಅಲ್ಲಪ್ಪ ನಮ್ಮ ಬಗ್ಗೆ ಎಲ್ಲ ವಿಚಾರಿಸಿ ತಾನೇ ಬಂದಿದ್ದು, ಈ ಕುಟುಂಬಕ್ಕೆ ಹಳೆಯನಾಗಿ ಬರೋದು ನನಗಿಷ್ಟ ಆಯಿತು ಅಂತ ಹೇಳ್ತಿದ್ದೆ ತಾನೇ, ಯಾಕೆ ಹಿಂಗೆ ಹೇಳ್ತಿದ್ಯಾ ಅಂತ ಕೇಳಬೇಕಾದ್ರೆ, ತಾತ ಅವ್ರಿಗೆ ಇಷ್ಟ ಇಲ್ಲ ಅಂತಂದರೆ ಫೋರ್ಸ್ ಮಾಡಬೇಡಿ ಅಂತ ಜ್ಯೋತಿಕ ಹೇಳ್ತಾ ಇರ್ತಾಳೆ. ಆಗ ಪ್ರಣವ್ ಹೇಳ್ತಾ ಇರ್ತಾನೆ, ಹೌದು ಬರೋಕ್ಕೂ ಮುಂಚೆ ಒಪ್ಕೊಂಡಿದ್ದೆ, ಆದರೆ ನಿಮ್ಮ ಮೊಮ್ಮಗಳ ಜೊತೆ ಮಾತಾಡಿದ್ಮೇಲೆ ನನಗೆ ಬೇಡ ಅಂತ ಅನಿಸಿದೆ, ಇವ್ರ ಕಂಡೀಷನ್ಗೆಲ್ಲ ಒಪ್ಕೊಂಡು ನಾನು ಈ ಮನೆ ಹಳೆಯನಾಗಿ ಖಂಡಿತ ಇರಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇದ್ರೆ ಮತ್ತೆ ಎಲ್ಲರಿಗೂ ತುಂಬ ಬೇಜಾರಾಗ್ತಾ ಇರುತ್ತೆ. ಪ್ರಣವ್ ಬನ್ನಿ ಹೋಗೋಣ ಅಂತ ಎಲ್ಲನೂ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮನೆಯವರು ಎಲ್ಲರಿಗೂ ತುಂಬ ಬೇಜಾರಾದಾಗ ತಾತ ಶಾಕ್ ಆಗಿ ಕುತ್ಕೊಬಿಡ್ತು. ಆಗ ಸುಮಿತ್ರಾ ಕೇಳ್ತಾ ಇರ್ತಾಳೆ, ಏನು ಮಾತಾಡಿದೆ ಪುಟಾಣಿ ಅಂತ ಅಂದಾಗ, ನಾನೇನು ಮಾತಾಡಿಲ್ಲ ಮಮ್ಮ, ಈ ಮನೆ ನನಗೆ ಫಸ್ಟ್ ಪ್ರಿಯಾರಿಟಿ, ಮದುವೆ ಆದಮೇಲೆ ಸಹ ನೀವು ಇಲ್ಲೇ ಇರಬೇಕು, ಏಕೆಂತಂದರೆ ನಮ್ಮ ತಾತ ಅನ್ಕೊಂಡ್ರೆ ನನಗೆ ತುಂಬ ಇಷ್ಟ, ಬಿಟ್ಟು ಹೋಗೋಕ್ಕಾಗಲ್ಲ, ಈ ಮನೆಗೆ ಗಂಡು ದಿಕ್ಕಿಲ್ಲ, ನಾನೇ ಅವ್ರನ್ನೆಲ್ಲ ನೋಡ್ಕೋಬೇಕು ಅಂತ ಅಂದೆ ಅಂತ ಅಂದಾಗ ತಾತ ಆಶ್ಚರ್ಯದಿಂದ ಜ್ಯೋತಿಕ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಕಣ್ಣೀರು ಹಾಕೊಂಡು ತಾತನ ಹತ್ರ, ನೋಡಿ ತಾತ, ನಾನು ಹೆಣ್ಣು ಒಂದು ಕಾರಣಕ್ಕೆ ಇವ್ರು ಈ ರೀತಿ ಹೇಳ್ತಾ ಇದ್ದಾರಲ್ಲ, ನಾನು ನಿಮ್ಮನ್ನೆಲ್ಲ ನೋಡ್ಕೋಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ, ಅದು ನನ್ನ ತಪ್ಪ ಅಂತ ಅಂದಾಗ, ಇಲ್ಲ ತಾಯಿ, ನೀನು ಪುಟ್ಟ ಕಿಟ್ಟ ಚಿನ್ನ ವಜ್ರದ ಥರ, ಅದಕ್ಕೆ ಹಾಗೆ ಬಂಗಾರ, ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಹೋದ್ರೋಗುತ್ತೆ ಬಿಡು ಅಂತ ಹೇಳ್ತಾ ಇದ್ರೆ ದಶರಥನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಭಾರತ ಬಿಟ್ಟಾಕು ಗೋಲ್ಡಿ, ನೀನು ಬೇರೆ ಹುಡುಗನ ತೋರಿಸಿದಾಯ್ತು ಅಂತ ಅನ್ಬೇಕಾದ್ರೆ ಯಾರಿಗೂ ನನ್ನ ಕಷ್ಟ ಅರ್ಥ ಆಗಲ್ಲ ಅಲ್ವಾ, ಈ ರೀತಿ ಬಂದವರೆಲ್ಲ ನಿಮ್ಮ ಹುಡುಗಿ ಇಷ್ಟ ಇಲ್ಲ ಅಂತ ರಿಜೆಕ್ಷನ್ ಮಾಡಿದರೆ ನನಗೆಷ್ಟು ನೋವಾಗುತ್ತೆ ಅಂತ ಅಳ್ತಾ ಇರಬೇಕಾದ್ರೆ, ಆ ಥರ ಎಲ್ಲ ಅನ್ಕೋಬೇಡ ಅಂತ ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ. ಕೆಲವು ಗಂಡಸರು ಈ ರೀತಿ ಇರ್ತಾರೆ, ಆದರೆ ಖಂಡಿತ ಒಳ್ಳೆ ಹುಡುಗ ನಿನಗೆ ಸಿಗ್ತಾನೆ ಅಂತ ಮುರಳಿ ಹೇಳ್ತಿರ್ಬೇಕಾದ್ರೆ ಸುಮಿತ್ರನು ಸಹ ಬೇಜಾರು ಮಾಡ್ಕೋಬೇಡ, ಇವನು ಹೋದ್ರೆ ಹೋಗ್ತಾನೆ, ನಿನಗೆ ಚಿನ್ನದಂಥ ಹುಡುಗ ಖಂಡಿತ ಸಿಗ್ತಾನೆ ಅಂತ ಅಂದಾಗ ಈ ಕಡೆ ಜ್ಯೋತಿಕಾ ಕೂಗಾಡ್ತಾ ಇರ್ತಾಳೆ, ಮಮ್ಮ ಪ್ಲೀಸ್ ನನ್ನ ಪಾಡಿ ನನ್ನನ್ನು ಇರಕ್ಕೆ ಬಿಟ್ಬಿಡಿ ಅಂತ ಕಿರ್ಚಾಡ್ತಾ ಇರ್ತಾಳೆ.